ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಮನುಷ್ಯನನ್ನ ಮಾರಣಾಂತಿಕವಾಗಿ ಕಾಡುವ ಭಯಂಕರ ರೋಗವೆಂದ್ರೆ ಅದು ಕ್ಯಾನ್ಸರ್. ಈ ರೋಗ ಬಂತು ಅಂದ್ರೆ ಜನರು ಚಿಕಿತ್ಸೆಯ ಬಗ್ಗೆ ವಿಚಾರಿಸೋದಕ್ಕಿಂತ ಭಯ ಬೀಳುವುದೇ ಜಾಸ್ತಿ. ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಉಂಟಾಗಿರುವ ಇಂದಿನ ಕಾಲದಲ್ಲಿಯೂ ಕೂಡ ಆ ಭೀತಿಗೆ ಕಡಿಮೆ ಆಗಿಲ್ಲ ಅಂತಾನೆ ಹೇಳಬಹುದು. ಆಧುನಿಕ ವೈದ್ಯಕೀಯ ಲೋಕದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಸೂಕ್ತ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಇನ್ನು ಮಹಿಳೆಯರು ಹೆಚ್ಚಾಗಿ ಸ್ತನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಹೀಗೆ ಅನೇಕ ರೀತಿಯ ಕ್ಯಾನ್ಸರ್ ಮಹಿಳೆಯರನ್ನ ಕಾಡ್ತಾ ಇದೆ. ಹಾಗಿದ್ರೆ ಕೊರೋನಾ ಸಂದರ್ಭದಲ್ಲಿ ಇದಕ್ಕೆಲ್ಲ ಚಿಕಿತ್ಸೆ ಸಾಧ್ಯವಾ? ಈ ಸಂದರ್ಭದಲ್ಲಿ ಅಪೋಲೋದಲ್ಲಿ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಿ ಸರ್ಜರಿಯನ್ನ ಮಾಡಲಾಗ್ತಿದೆ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಪೋಲೋದ ವೈದ್ಯರಾದಂತಹ ಡಾಕ್ಟರ್ ರಾಣಿ ಎ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ಗೈನಿ ಆಂಕಾಲಜಿ ಡಿಪಾರ್ಟ್ಮೆಂಟ್. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ಓವೇರಿಯನ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್ ಹಾಗೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇನ್ ಡೀಟೇಲ್ ಆಗಿ ಒಂದಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಡೋಣ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ. ಸರ್ವೈಕಲ್ ಕ್ಯಾನ್ಸರ್ ಈಸ್ ಅ ಕಾಮನ್ ಕ್ಯಾನ್ಸರ್. ನಾನು ಹೇಳಿದ ಪ್ರಕಾರ ಪ್ರತಿಯೊಂದು ಸೆಕ್ಷುಲಿ ಆಕ್ಟಿವ್ ಹೆಂಗಸರಿಗೆ ಆಗೋ ಕ್ಯಾನ್ಸರ್ ಇದು. ಸೊ ಅದು HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಆಗೋ ಕ್ಯಾನ್ಸರ್. ನಾನು ಹೇಳಿದ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇನ್ನೂ ಅಡ್ವಾನ್ಸ್ ಸ್ಟೇಜಲ್ಲಿ ಬರ್ತಿದ್ದಾರೆ. ಅರ್ಲಿ ಆಗಿ ನಾವು ಇದನ್ನು ಕಂಡಿಟ್ರೆ ಟ್ರೀಟ್ಮೆಂಟ್ ಇಸ್ ವೆರಿ ಸಿಂಪಲ್. ಸೊ ನಾರ್ಮಲಿ ಕ್ಯಾನ್ಸರ್ನ ಅಂದರೆ ನಾರ್ಮಲಿ ನಾವು ಶರೀರದಲ್ಲಿ ನೋಡಿಕೊಂಡ್ರೆ ಸರ್ವೈಕಲ್ ಕ್ಯಾನ್ಸರ್ ಮಾತ್ರ ನಾವು ಪ್ರಿವೆಂಟ್ ಮಾಡ್ಬೋದು. ಅದು ಹೇಗೆ ಅಂದರೆ, ಒಂದು ಅದಕ್ಕೆ ವ್ಯಾಕ್ಸಿನೇಷನ್ ಇದೆ, ಎರಡನೇದು ರೆಗ್ಯುಲರ್ ಆಗಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಈಸಿಲಿ ವಿ ಕ್ಯಾನ್ ಪ್ರಿವೆಂಟ್. ಒಂದು ಜನರಿಗೆ ನಾಲೆಜ್ ಇಲ್ಲ ಇದ್ರ ಬಗ್ಗೆ. ಸೊ ಅದ್ರ ಸಲುವಾಗಿ ಅವರು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊತಾ ಇಲ್ಲ, ವ್ಯಾಕ್ಸಿನೂ ತಗೊತಾ ಇಲ್ಲ. ಸೊ ಅದ್ರ ಸಲುವಾಗಿ ನಮ್ಮ ದೇಶದಲ್ಲಿ ನಾವು ಇನ್ನೂ ಸರ್ವೈಕಲ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜಲ್ಲಿ ನೋಡ್ಕೊತಿದ್ದೇವೆ. ಸೊ ನಾವು ಹೇಳೋದು ಏನಂದರೆ, ಸಣ್ಣ ಮಕ್ಕಳಿಗೆ 8 ಇಯರ್ಸ್ ನಂತರ ವ್ಯಾಕ್ಸಿನೇಷನ್ ಕೊಡಿ ಅಂತ ಹೇಳ್ತೇವೆ. ಬಿಕಾಸ್ ದಿಸ್ ಈಸ್ ದ ಬೆಸ್ಟ್ ಗಿಫ್ಟ್. ಒಂದು ಪೇರೆಂಟ್ ಮಗಳಿಗೆ ಕೊಡೋ ಬೆಸ್ಟ್ ಗಿಫ್ಟ್ ಇದು. ಎರಡನೇದು, ಪ್ರತಿಯೊಂದು ಲೇಡಿ ಸೆಕ್ಷುಲಿ ಆಕ್ಟಿವ್ ಆದ ನಂತರ 3 ವರ್ಷ ನಂತರ ನಾವು ಪ್ಯಾಪ್ ಟೆಸ್ಟ್ಗೆ ಹೋಗಿ ಅಂತ ಹೇಳೋದು. ಸೊ ಈ ಪ್ಯಾಪ್ಸ್ಮಿಯರ್ ಟೆಸ್ಟ್ 3 ವರ್ಷಕ್ಕೆ ಇಲ್ಲದ 5 ವರ್ಷಕ್ಕೆ ಒಮ್ಮೆ ಮಾಡಿ ನಾವು 65 ಇಯರ್ಸ್ ತನಕ ಮಾಡ್ತಾ ಇರಬೇಕು. ಸೊ ಇದು ಮಾಡಿದ್ರೆ ನಮಗೆ ವಾಟ್ ಇಸ್ ಅಡ್ವಾಂಟೇಜ್ ಅಂದರೆ, ಅದು ಕ್ಯಾನ್ಸರ್ ಆಗೋ ಬರೋ ಮುಂಚೆ ಇನ್ನೊಂದು ಕಂಡೀಷನ್ ಇದೆ. ಸೊ ನಾವು ಅದರಲ್ಲಿ ಕಂಡಿಟ್ರೆ ಇಫ್ ಯು ಟ್ರೀಟ್ ಇಟ್ ಈಸ್ 100% ಸಕ್ಸಸ್ಫುಲ್. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಕ್ಯಾನ್ಸರ್ ಆ್ಯಂಡ್ ಈಸಿಲಿ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಹೇಳೋದು ನಾವು. ಇನ್ನು ಸರ್ವೈಕಲ್ ಕ್ಯಾನ್ಸರ್ಗೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇರುತ್ತಾ, ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಆಯಿತು, ಅಥವಾ ಇಂಥ ಏಜ್ ಗ್ರೂಪ್ ಅವ್ರನ್ನ ಇದು ಅಟ್ಯಾಕ್ ಮಾಡುತ್ತೆ ಅಂತ ಇರುತ್ತಾ? ಓಕೆ, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಫ್ಯಾಮಿಲಿ ಹಿಸ್ಟ್ರಿಗೆ ಸ್ಟ್ರಾಂಗ್ ಲಿಂಕ್ ಇಲ್ಲ ಅದು. ಸೊ ನಾನು ಹೇಳಿದ ಪ್ರಕಾರ ಇದು ಒಂದು ವೈರಸ್ಸಿಂದ ಬರೋ ಕ್ಯಾನ್ಸರ್ ಇದು. ಸೊ ಲೈಫ್ ಸ್ಟೈಲ್, ಎಸ್, ಲೈಫ್ ಸ್ಟೈಲ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಸೆಕ್ಷುಲಿ ಆಕ್ಟಿವ್ ವಿಮೆನ್ಗೆ ಇದು ವೈರಸ್ ಬಂದೇ ಬರುತ್ತೆ. ಒಬ್ಬೊಬ್ಬರಿಗೆ ಅದು ವೈರಸ್ ಬಂದಿದ ತಕ್ಷಣ ಸ್ವಲ್ಪ ಡೌಟ್ ಬರುತ್ತೆ ಪಾರ್ಟ್ನರ್ ಮೇಲೆ. ಪಾರ್ಟ್ನರ್ ಈಸ್ ಸಿನ್ಸಿಯರ್ ಆರ್ನೋ, ಇಲ್ಲಾಂದರೆ ಪಾರ್ಟ್ನರ್ಗೆ ಇನ್ನೊಂದು ಪಾರ್ಟ್ನರ್ ಏನಾದರೂ ಇದೆಯಾ, ಅದ್ರ ಸಲುವಾಗಿ ನನಗೆ ವೈರಸ್ ಬಂತ ಅಂತ. ಬಟ್ ದಟ್ ಈಸ್ ನಾಟ್ ವೆರಿ ಟ್ರೂ. ಪ್ರತಿಯೊಂದು ಸೆಕ್ಷುಲಿ ಆಕ್ಟಿವ್ ಲೇಡಿಗೆ ವೈರಸ್ ಬಂದೇ ಬರುತ್ತೆ. ಬಟ್ ಬಾಡಿ ಇಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಅದು ವೈರಸ್ನ ಆರಾಮಾಗಿ ಕ್ಲಿಯರ್ ಮಾಡುತ್ತೆ ಬಾಡಿಯಿಂದ. ಬಟ್ ಸಮ್ ರೀಸನ್, ಯಾವುದೋ ಕಾರಣಕ್ಕೆ ಅದು ವೈರಸ್ ಬಾಡಿಯಲ್ಲಿ ತುಂಬ ವರ್ಷಗಳಾಗಿ ಇರ್ಬೋದು. ಈಗ ಆ ರಿಸ್ಕ್ ಫ್ಯಾಕ್ಟರ್ ಯಾರು ಅಂದರೆ, ಬೈ ಚಾನ್ಸ್ ಯಾರಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ರೆ, ಇಲ್ಲದ್ರೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ ಇದ್ದರೆ, ಮತ್ತು ಅರ್ಲಿ ಅಂದರೆ ಸೆಕ್ಷುವಲ್ ಆಕ್ಟಿವಿಟಿ ಅಟ್ ಅ ವೆರಿ ಅರ್ಲಿ ಸ್ಟೇಜ್ ಸ್ಟಾರ್ಟ್ ಆಗಿದ್ರೆ, ಇಲ್ಲಾದರೆ ಬೈ ಚಾನ್ಸ್ ಅವ್ರು ಏನಾದರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿ ಮೆಡಿಸಿನ್ಸ್, ಬಿಕಾಸ್ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, HIV ಇನ್ಫೆಕ್ಷನ್ ಇದ್ದವ್ರಿಗೆ. ಸೊ ಅಂಥವ್ರಿಗೆ ವೈರಸ್ ಬಾಡಿಯಲ್ಲಿ ತುಂಬ ದಿನ ಇದ್ದು ಆಗ ಅದು ಸರ್ವೈಕಲ್ ಕ್ಯಾನ್ಸರ್ ಆಗಲಿಕ್ಕೆ ಟರ್ನ್ ಆಗುತ್ತೆ. ಸೊ ಈ ಗ್ರೂಪ್ ಈಸ್ ಅ ರಿಸ್ಕ್ ಗ್ರೂಪ್. ಸೊ ಇಲ್ಲಾದರೆ ಜನರಲಿ ಪ್ರತಿಯೊಂದು ಸೆಕ್ಷುಲಿ ಆಕ್ಟಿವ್ ವಿಮೆನ್ ಈಸ್ ಜನರಲಿ ಅಟ್ ರಿಸ್ಕ್. ಸೊ ಈಗ ವೈರಸ್ ಇದ್ದವರೆಲ್ಲರಿಗೂ ಕ್ಯಾನ್ಸರ್ ಆಗುತ್ತೆ 100% ಅನ್ನೋದೂ ಇಲ್ಲ. ಸೊ ನಾನು ಹೇಳಿದ ಪ್ರಕಾರ ಬಾಡಿ ಇಮ್ಯುನಿಟಿ ಸ್ಟ್ರಾಂಗ್,
ಆ್ಯಂಡ್ ದಿಸ್ ನಥಿಂಗ್ ಟು ವರಿ. ಅದು ಇಮ್ಯುನಿಟಿ ಅದು ವೈರಸ್ನ ಕ್ಲಿಯರ್ ಮಾಡುತ್ತೆ. ಜೊತೆಗೆ ಪ್ಯಾಪ್ ಟೆಸ್ಟ್ ಅಂತ ಹೇಳ್ತಾ ಇದ್ದಾರೆ, ಅದು ಯಾವಾಗ ಮಾಡಿಸ್ಕೊಳ್ಬೇಕಾಗತ್ತೆ ಮಹಿಳೆಯರು? ಓಕೆ, ಪ್ಯಾಪ್ಸ್ಮಿಯರ್ ಟೆಸ್ಟ್ ಅದು 2 ಟೈಪ್ ಇದೆ. ಒಂದು ಸಿಂಪಲ್ ಪ್ಯಾಪ್ಸ್ಮಿಯರ್ ಟೆಸ್ಟ್, ಅಂದರೆ ಸರ್ವಿಕ್ಸ್ ಅಲ್ಲಿ ಎಂತ ಚೇಂಜ್ ಇದೆಯಾ ಅಂತ ನೋಡಲಿಕ್ಕೆ. ಎರಡನೇದು ನಾನು ಹೇಳಿದ್ದು ಇದು ಸರ್ವೈಕಲ್ ಕ್ಯಾನ್ಸರ್, ಇದು ವೈರಸ್ ಇಂದ ಬರೋದು. ಸೊ ಈ ಟೆಸ್ಟ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮತ್ತೆ ಆ ವೈರಸ್ ಕಂಡಿಡ್ಲಿಕ್ಕೇನು ಸ್ಪೆಷಲ್ ಟೆಸ್ಟ್ ಇದೆ. ಸೊ ನಾವು ಹೇಳೋದು 3 years ಸೆಕ್ಷುಲಿ ಆಕ್ಟಿವ್ ಆದಮೇಲೆ 3 yearsಗೆ ಫಸ್ಟ್ ಟೆಸ್ಟ್ ಹೋಗಬೇಕು ನಾವು. ಈಗ ಲೆಸ್ ದೆನ್ 30 years ಅಲ್ಲಿ ಹೆಂಗಸರಲ್ಲಿ ನಾವು ನೋಡಿಕೊಂಡ್ರೆ HPV ವೈರಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ಲೆಸ್ ದೆನ್ 30 ನಾವು HPV ಇದೆಯಾ ಇಲ್ಲ ಅಂತ ನೋಡ್ಲಿಕ್ಕೂ ಹೋಗಲ್ಲ ನಾವು. ಸೊ ಅಂಥವರಲ್ಲಿ ಜಸ್ಟ್ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾತ್ರ ಮಾಡೋದು. 30 ನಂತರ, ಈಗ 30 ನಂತರ ನಾವು ಪ್ಯಾಪ್ಸ್ಮಿಯರ್ ಒಟ್ಟಿಗೆ HPVನೂ ನೋಡ್ಕೋಬೇಕು. ಸೊ 30 ನಂತರ ಈ ಸ್ಪೆಷಲ್ ಟೆಸ್ಟ್ ಪ್ಯಾಪ್ಸ್ಮಿಯರು HPVನ ಮಾಡಿದ್ರೆ ನಾವು ವರ್ಷ ಹೋಗ್ಬೇಕಂತನೂ ಇಲ್ಲ, ಒನ್ಸ್ ಇನ್ 5 years ಹೋದರೆ ಸಾಕು. ಸೊ ಬಟ್ ದಿಸ್ ಹ್ಯಾಸ್ ಟು ಬಿ ಡನ್ ರೆಗ್ಯುಲರ್ಲಿ. ನಾವು 65 years ತನಕ. ಈಗ 65 ಅದು ಕಟ್ ಆಫ್ ಎಂತ ಅಂದರೆ, ಬಿಕಾಸ್ ನಾವು ರೆಗ್ಯುಲರ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿ ತನಕ ಪ್ರಾಬ್ಲಮ್ ಎಂತ ಬರಲಿಲ್ಲ ಅಂದರೆ 65 ನಂತರನೂ ಅದು ಚಾನ್ಸಸ್ ಕ್ಯಾನ್ಸರ್ ಆಗಲಿಕ್ಕೆ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ವಿ ಸೇ 65 ತನಕಂತೂ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ರಿಪೋರ್ಟ್ಸ್ ಅಲ್ಲಿ ಒಂದಷ್ಟು ಚೇಂಜಸ್ಗಳೇನಾದರೂ ಇದ್ರೆ, ಯಾಕಂದ್ರೆ 5 ವರ್ಷಕ್ಕೆ ಇದು ಒಂದ್ಸರಿ ಮಾಡಿಸ್ಕೊಂಡ್ರೆ ಟೆಸ್ಟ್ ಸಾಕು. ಬಟ್ ಈ 5 years ಅಲ್ಲಿ ತುಂಬಾನೇ ಡ್ರಾಸ್ಟಿಕ್ ಚೇಂಜಸ್ಗಳಾಗೋದು ಕೂಡ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸರ್ವೈಕಲ್ ಕ್ಯಾನ್ಸರ್ ಆಗಬಾರ್ದು ಅಂತ ಮುನ್ನೆಚ್ಚರಿಕಾ ಕ್ರಮಗಳನ್ನ, ಪ್ರಿವೆನ್ಷನ್ಸ್ ತಗೊಳ್ಬೋದು ಆ ಟೈಮಲ್ಲಿ? ಓಕೆ, ನಾನು ಹೇಳಿದ ಪ್ರಕಾರ ಇದು ವೈರಸ್ಸಿಂದ ಆಗೋದು. ಸೊ ವೈರಸ್ ಈಗ ಬಾಡಿಯಲ್ಲಿ ಇಲ್ಲ ಅಂದರೆ ಅದು ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಕಡಿಮೆ ಆಗ್ತವೆ. ಬಟ್ ಇನ್ನೊಂದು ಕ್ಯಾನ್ಸರ್ ಅದು ವೈರಸ್ದು ಕಾರಣ ಇಲ್ಲ, ಬೇರೆ ಕಾರಣ ಇರುತ್ತೆ. ಸೊ ಅದರಿಂದ ಬರಲಿಕ್ಕೇನು ಪ್ರಾಬ್ಲಮ್ ಇರ್ಬೋದು. ಸೊ ನಾವು ಹೇಳಿದ ಪ್ರಕಾರ ಈ 5 years ಮಧ್ಯದಲ್ಲಿ ಏನಾದರೂ ಮಾಡಬೇಕಾ ಅಂದರೆ ಇಟ್ ಈಸ್ ಬೇಸಿಕ್ಲಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಅಂದರೆ ಸ್ಮೋಕಿಂಗ್ ಅಂತ ಏನಾದರೂ ಇದ್ದರೆ ಅದು ಸ್ಟಾಪ್ ಮಾಡೋದು ಒಳ್ಳೆಯದಾಗುತ್ತೆ. ಆ್ಯಂಡ್ ಪ್ರಿಫರಬಲಿ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇದ್ದಾಗ ನಾವು ಹೇಳೋದು ಏನಂದರೆ ಕಾಂಡಮ್ ಯೂಸ್ ಮಾಡಲಿಕ್ಕೆ ಆ್ಯಸ್ ಅ ಕಾಂಟ್ರಸೆಪ್ಷನ್. ಮತ್ತು ಎರಡನೇದು ಈ ಯಾವುದಾದ್ರೂ ಸಿಂಟಮ್ಸ್, ಬಿಕಾಸ್ ನಮ್ಮ ಬಾಡಿ ಹೇಗೆ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಈಗ ಬಿಳಿ ಮುಟ್ಟು ಅದು ಸ್ವಲ್ಪ ಏನೋ ತುಂಬ ಸ್ಮೆಲ್ಲಾಗಿ ಬರ್ತಿದೆ, ಇಲ್ಲಾಂದರೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಸಿಂಟಮ್ಸ್ ಏನಾದರೂ ಇದ್ದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸೋದು ಬೆಟರ್. ಬಟ್ ಸ್ಟಡೀಸಲ್ಲಿ ತೋರಿಸೋದು ಎಂತ ಅಂದರೆ, ನಾವು ಕರೆಕ್ಟಾಗಿ ಮಾಡಿದ್ರೆ ದಿಸ್ 5 years ಪೀರಿಯಡ್ ಈಸ್ ಜನರಲಿ ಅ ಸೇಫ್. ಬಟ್ ನೀವು ಹೇಳಿದ ಪ್ರಕಾರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ಇಂಪಾರ್ಟೆಂಟ್ ಟು ಪ್ರಿವೆಂಟ್. ಓಕೆ, ಇನ್ನು ಸರ್ವೈಕಲ್ ಕ್ಯಾನ್ಸರ್ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ಸ್ ಏನು? ಈಗ ಸರ್ವೈಕಲ್ ಕ್ಯಾನ್ಸರ್ ನಾವು ಅದು ಕ್ಯಾನ್ಸರ್ ಆಗೋ ಮುಂಚೆ ಇನ್ನೊಂದು ಕಂಡೀಷನ್ ಇದೆ ನಮಗೆ, ನಾವು ಅದು ಪ್ರೀ ಕ್ಯಾನ್ಸರ್ ಅಂತ ಹೇಳೋದು. ಸೊ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಅದು ಪ್ರೀ ಕ್ಯಾನ್ಸರ್ನು ಕಂಡಿಡುತ್ತೆ. ಸೊ ಪ್ರೀ ಕ್ಯಾನ್ಸರ್ ಕಂಡೀಷನ್ ಇಟ್ಸ್ ಸ್ಟಿಲ್ ನಾಟ್ ಅ ಕ್ಯಾನ್ಸರ್. ಸೊ ಅದರಲ್ಲಿ ನಾವು ಕಂಡಿಟ್ರೆ ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಈಗ ಒಬ್ಬೊಬ್ಬರೇ ಮಕ್ಕಳಾಗಿರಲ್ಲ ಅಂಥವ್ರಿಗೆ ಈಗ ಆ ಪ್ರೀ ಕ್ಯಾನ್ಸರ್ ಇತ್ತು ಅಂದರೆ ಗರ್ಭಚೀಲ ತೆಗಿಲಿಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಅಲ್ಲಿ ಲೋಕಲಲ್ಲಿ ಮಾತ್ರ ನಾವು ಟ್ರೀಟ್ ಮಾಡಿ ಅದು ಗರ್ಭಚೀಲ ಹಾಗೆ ಬಿಟ್ಟು ಅವ್ರಿಗೆ ಮಕ್ಕಳಾಗಲಿಕ್ಕೆ ಚಾನ್ಸ್ ಕೊಡ್ಬೋದು ನಾವು. ಓಕೆ, ಬೈ ಚಾನ್ಸ್ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಯಿತು ಅಂದರೆ ಇನ್ನೂ ಸ್ಟೇಜ್ 1 ಅಲ್ಲಿ ಬಂದರೆ ಅದು ಟ್ರೀಟ್ಮೆಂಟ್ ಈಸ್ ಸ್ಟಿಲ್ ಸಿಂಪ್ಲರ್ ನಮಗೆ. ಬೈ ಸ್ಟೇಜ್ 2 ನಂತರ ಬಂದರೆ ಈಗ ಸರ್ಜರಿ ಅವರಲ್ಲಿ ಮಾಡಲಿಕ್ಕೆ ಆಗಲ್ಲ, ಆಗ ನಾವು ರೇಡಿಯೇಷನ್ ಆ್ಯಂಡ್ ಕೀಮೊಥೆರಪಿ ಅಂತ ಹೇಳೋದು. ಓಕೆ, ಸೊ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ ಅದಕ್ಕೆ? ಈಗ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾನು ಹೇಳಿದ ಪ್ರಕಾರ ಅರ್ಲಿ ಸ್ಟೇಜಸಲ್ಲಿ ಬಂದರೆ ಸರ್ಜರಿಯಲ್ಲಿ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ. ಮತ್ತು ಕೀಮೊಥೆರಪಿ ರೇಡಿಯೇಷನಲ್ಲಿನೂ ಈಗ ಅದು ಪ್ರೀವಿಯಸ್ ರೇಡಿಯೇಷನ್ ಮೆಥಡ್, ಅದು ರೇಡಿಯೇಷನ್ ಕೊಟ್ಟಾಗ ಹೆಂಗಸರಿಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು, ಯೂರಿನ್ದು ಪ್ರಾಬ್ಲಮ್, ಮೋಷನ್ದು ಪ್ರಾಬ್ಲಮ್ ಆ ಥರ ಆಗ್ತಿತ್ತು. ಬಟ್ ಈಗ ಇತ್ತೀಚೆಗೆ ನಮ್ಮಲ್ಲಿ ಇರೋ ಟೆಕ್ನಾಲಜಿ ಹೇಗೆ ಅಂದರೆ ಅದು ಟಾರ್ಗೆಟ್ ಮಾಡ್ಬೋದು. ಸೊ ದ್ಯಾಟ್ ಓನ್ಲಿ ಕ್ಯಾನ್ಸರ್ನ ಕಿಲ್ ಆಗುತ್ತೆ, ಸರೌಂಡಿಂಗ್ ಸ್ಟ್ರಕ್ಚರ್ನ ಎಂತ ಏನು ಅದು ಡಿಸ್ಟ್ರಾಯ್ ಮಾಡಲ್ಲ. ಸೊ ದರ್ ಇಸ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇನ್ ದ ಟ್ರೀಟ್ಮೆಂಟ್. ಓಕೆ, ಇತ್ತೀಚಿನ ದಿನಗಳಲ್ಲಿ ನಾವು ಒವೇರಿಯನ್ ಕ್ಯಾನ್ಸರ್ ಕೂಡ ಹೆಚ್ಚಾಗಿ ಕೇಳ್ತಾ ಇದ್ವಿ. ಏನು ಒವೇರಿಯನ್ ಕ್ಯಾನ್ಸರ್? ಓಕೆ, ಒವೇರಿಯನ್ ಕ್ಯಾನ್ಸರ್ ಎಂತ ಅಂದರೆ ನಾವು ಜನರಲಿ ಹೇಳೋದು ಅದು ಗರ್ಭಚೀಲ ಪಕ್ಕದಲ್ಲಿ ಅದು ಅಂಡಾಶ ಅಂತ ಹೇಳೋದು, ಪ್ರತಿ ಮಂತ್ ಅದು ಎಗ್ ಬರೋದು, ಅದನ್ನು ನಾವು ಓವಿರಿ ಅಂತ ಹೇಳೋದು. ಸೊ ಈಗ ಒವೇರಿಯನ್ ಕ್ಯಾನ್ಸರ್ ಈಸ್ ಅ ಕಾಮನ್ ಕ್ಯಾನ್ಸರ್. ಬಟ್ ನಾರ್ಮಲಿ ಅದು ಏಜ್ ಆಗ್ತಾ ಹೋದಾಗ ಅವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬ ಹೈ ಆಗಿರುತ್ತೆ. ಸಣ್ಣ ಮಕ್ಕಳಲ್ಲೂ ಬರ್ಬೋದು, ಅದು ಡಿಫ್ರೆಂಟ್ ಕೈಂಡ್ ಆಫ್ ಅ ಕ್ಯಾನ್ಸರ್. ಈಗ ಜನರು ಕೇಳೋದು ಅದು ಎಂಥ ವಂಶದಿಂದ ಏನಾದರೂ ಜೆನೆಟಿಕ್ಕಿಂದ ಲಿಂಕ್ ಇದೆಯಾ ಅಂತ ಹೇಳೋದು. ಬಟ್ ನೋಡಿಕೊಂಡ್ರೆ ಎಸ್, ಒಂದು ಸ್ಮಾಲ್ ಪೋರ್ಷನ್ ಇಟ್ಸ್ ಜೆನೆಟಿಕ್ಲಿ ಲಿಂಕ್ಡ್ ಅಂತ ಹೇಳೋದು. ಅಂದರೆ
ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂದರೆ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂದರೆ ಸ್ಟಮಕ್ ಕ್ಯಾನ್ಸರ್ ಇರ್ಬೋದು, ಇಂಟೆಸ್ಟೈನ್ ಕ್ಯಾನ್ಸರ್. ಸೊ ಅಂಥ ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ಸೊ ಈ ಓವೇರಿಯನ್ ಕ್ಯಾನ್ಸರ್ ಬರೋದು ಚಾನ್ಸಸ್ ಇಸ್ ವೆರಿ ಹೈ. ಸೊ ಅಂಥವರು ಇಮಿಡಿಯೇಟ್ ಆಗಿ ಅಂದರೆ ಸಿಂಪ್ಟಮ್ಸ್ ಬರೋ ಮುಂಚೆನೆ ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದಾಗತ್ತೆ. ಬಟ್ ಸುಮಾರು ಪೇಷಂಟಲ್ಲಿ ಓವೇರಿಯನ್ ಕ್ಯಾನ್ಸರ್ ನಾವು ಅದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಅದು ಎದ್ರ ಸಲುವಾಗಿ ಅಂದರೆ ಗರ್ಭಚೀಲ ಅದು ನಮ್ಮ ಹೊಟ್ಟೆ ಒಳಗಡೆ ಇರೋದು ಆ್ಯಂಡ್ ಅವರ್ ಟಮಿ ಇಸ್ ಲೈಕ್ ಅ ಬಿಗ್ ಸ್ಪೇಸ್. ಸೊ ಅದು ಬೆಳೆಯೋ ತನಕ ಪೇಷಂಟ್ಗೂ ಎಂತ ಏನು ಗೊತ್ತಾಗ್ನೂ ಆಗಲ್ಲ ಅದು ಟ್ಯೂಮರ್ ಇದೆ ಅಂತ. ಬಟ್ ಕಾಮನ್ ಆಗಿ ಹೇಳೋದೇನಂದರೆ ಅದು ಊಟ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸುಮಾರು ಪೇಷಂಟ್ ಗ್ಯಾಸ್ಟ್ರಿಕ್ ಡಾಕ್ಟರ್ ಹತ್ರ ಹೋಗ್ತಾರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಸೊ ಆ ಥರ ಪ್ರಾಬ್ಲಮ್ ನಿಮಗೆ 1 ವೀಕ್ ನಂತರ ಕಂಟಿನ್ಯೂಸ್ ಆಗಿ ಇದೆ, ಟ್ಯಾಬ್ಲೆಟಿಂದ ಕಡಿಮೆ ಆಗ್ತಾ ಇಲ್ಲ ಅಂದರೆ ಖಂಡಿತ ಹೋಗಿ ಒಂದ್ಸತಿ ಫುಲ್ ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದಾಗತ್ತೆ. ಸೊ ಪೇಷಂಟ್ಸ್ ಅಡ್ವಾನ್ಸ್ ಸ್ಟೇಜ್ ಫಾರ್ ಓವೇರಿಯನ್ ಕ್ಯಾನ್ಸರ್ ಮೋಸ್ಟ್ಲಿ ಅಡ್ವಾನ್ಸ್ ಸ್ಟೇಜಲ್ಲಿ ಬರೋದು, ಅದಕ್ಕೆ ನಾವು ಅದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳೋದು. ಯಾವ ಏಜ್ ಗ್ರೂಪ್ ಇದು ಟಾರ್ಗೆಟ್ ಮಾಡುತ್ತೆ? ನಾನು ಹೇಳಿದ ಪ್ರಕಾರ ಜನರಲಿ ಅದು ಆಫ್ಟರ್ 50s ಅಲ್ಲಿ ಬರೋದು. ಬಟ್ ಯಂಗರ್ ಏಜ್ ಗ್ರೂಪಲ್ಲಿನೂ ಅದು ಕಾಣಿಸ್ಕೊಳ್ಳುತ್ತೆ. ಅದು ಇಟ್ ಈಸ್ ಬಿಟ್ವೀನ್ ದ ಟೂ ನೋಡಿಕೊಂಡ್ರೆ, ನಾವು ಏಜಲ್ಲಿ ನೋಡಿಕೊಂಡ್ರೆ ಯಂಗ್ ಏಜಲ್ಲಿ ಬರೋ ಕ್ಯಾನ್ಸರ್ ದ ವೆರಿ ಮೈಲ್ಡ್. ಸೊ ನಾವು ಫುಲ್ ಆಪರೇಷನ್ ಮಾಡಿ ಅವ್ರ ಗರ್ಭಚೀಲ ತೆಗೆಯೋ ಅವಶ್ಯಕತೆ ಇರಲ್ಲ. ಸೊ ಜಸ್ಟ್ ಅದು ಓವರಿದು ಮಾತ್ರ ತೆಗೆದು ಬೇರೆ ಓವರಿ ಮತ್ತು ಯುಟ್ರಸ್ನ ಹಾಗೆ ಇಟ್ಟು ಅವ್ರಿಗೆ ವಿ ಕ್ಯಾನ್ ಗಿವ್ ಹರ್ ಅ ಚಾನ್ಸ್ ಟು ಬಿಕಮ್ ಪ್ರೆಗ್ನೆಂಟ್. ಓಕೆ. ಸೊ ಇದನ್ನು ತಡೆಯೋದಕ್ಕೆ ಏನಾದರೂ ವ್ಯಾಕ್ಸಿನ್ಸ್ ಇದೆಯಾ? ಇಲ್ಲ, ಓವೇರಿಯನ್ ಕ್ಯಾನ್ಸರ್ಸ್ಗೆ ವ್ಯಾಕ್ಸಿನ್ ಇಲ್ಲ. ಬಟ್ ನಾವು ಹೇಳಿದ ಪ್ರಕಾರ ಅದು ಜೆನೆಟಿಕಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಕಂಡಿಟ್ರೆ ಬೈ ಚಾನ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಇತ್ತು, ನನಗೆ ಜೆನೆಟಿಕ್ ಅಂತ ಪಾಸಿಟಿವ್ ಅಂತ ಏನಾದರೂ ಬಂತು ಅಂದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ದಟ್ ವಿ ಕ್ಯಾನ್ ಪ್ರಿವೆಂಟ್ ಹರ್ ಡೆವಲಪಿಂಗ್ ಫ್ರಮ್ ಕ್ಯಾನ್ಸರ್. ಹೇಳ್ತಾ ಇದ್ರೆ ತುಂಬಾನೇ ಡಿಲೇ ಆಗುತ್ತೆ, ಅಂದರೆ ತಿಳ್ಕೊಳ್ಳೋದೇ ಗೊತ್ತಾಗೋದಿಲ್ಲ, ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾ ಇದ್ರಿ ಓವೇರಿಯನ್ ಕ್ಯಾನ್ಸರ್. ಏನಾದರೂ ಸಣ್ಣ ಪುಟ್ಟ ಸಿಂಪ್ಟಮ್ಸ್ಗಳು ಕಂಡ ತಕ್ಷಣ ಸ್ಕ್ರೀನಿಂಗ್ ಹೋಗಬೇಕಂದ್ರೆ ಯಾವ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ? ಜನರಲಿ ನಾನು ಹೇಳಿದ ಪ್ರಕಾರ ಫಸ್ಟ್ ಸಿಂಪ್ಟಮ್ ಪೇಷಂಟ್ಗೆ ಅನಿಸೋದು ಗ್ಯಾಸ್ಟ್ರಿಕ್ ಅಂತ ಡಾಕ್ಟರ್ ಹತ್ರ ಹೋಗ್ತಾರೆ. ಅದು ಸರಿ ಆಗಲಿಲ್ಲ ಅಂದರೆ ಡಾಕ್ಟರ್ ಮತ್ತೆ ಚೇಂಜ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಹೇಳೋದು ಒನ್ ವೀಕ್ ನೋಡಿ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮೆಡಿಸಿನಿಂದ ಕಡಿಮೆ ಆಗಲಿಲ್ಲ ಅಂದರೆ ದೆನ್ ಟೆಸ್ಟ್ಗೆ ಹೋಗೋದು. ಫಸ್ಟ್ ಟೆಸ್ಟ್ ನಾವು ಹೇಳೋದು ಅಲ್ಟ್ರಾಸೌಂಡ್ ಆ ಗರ್ಭಚೀಲದು ಓವರಿದು ನೋಡ್ಕೊಳ್ಳಿಕ್ಕೆ. ಈಗ ಬೈ ಚಾನ್ಸ್ ಅದರಲ್ಲಿ ಓವರಿದು ಗರ್ಭಚೀಲದು ಅಂತ ಏನಾದರೂ ದೊಡ್ಡದಾಯಿತು ಅಂದರೆ ಆಗ ನಾವು ಬೇರೆ ಬ್ಲಡ್ ಟೆಸ್ಟು ಮತ್ತು CT ಸ್ಕ್ಯಾನ್ಸ್ನ ಅದನ್ನ ಮಾಡಲಿಕ್ಕೆ ಅಂತ ಹೇಳೋದು. ಬಟ್ ಸಿಂಪಲ್ ಅಲ್ಟ್ರಾಸೌಂಡ್ ಅಲ್ಲಿ ಎಂತ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಅಂತ ಈಸಿಯಾಗಿ ನಾವು ಕಂಡಿಡ್ಬೋದು. ಇನ್ ಸರ್ಜಿಕಲ್ ಪ್ರೊಸೀಜರ್ ಬಗ್ಗೆ ಮಾತಾಡೋದಾದ್ರೆ, ಈಗ ನಾನು ಹೇಳಿದ ಪ್ರಕಾರ ನಮಗೆ 2 ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಇದೆ. ಒಂದು ಯಂಗ್ ಏಜಲ್ಲಿ, ಇನ್ನೊಂದು ಸೀನಿಯರ್ ಏಜಲ್ಲಿ. ಈಗ ಯಂಗ್ ಏಜ್ ಇಸ್ ಅ ವೆರಿ ಡೆಲಿಕೇಟ್ ಬಿಕಾಸ್ ಅವ್ರಿಗೆ ಇನ್ನೂ ಮದುವೆ ಆಗಿರಲ್ಲ. ಸೊ ಅಂಥ ಟೈಮಲ್ಲಿ ಇಡೀ ಓವರಿ ತೆಗಿಬೋದು ನಾವು. ಸೊ ಲಕ್ಕಿಲಿ ಪ್ರತಿ ಹೆಂಗಸರಿಗೆ 2 ಓವರಿ ಇದೆ. ಸೊ ಒಂದು ಓವರಿಯಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನೊಂದು ಓವರಿ ನಾರ್ಮಲ್ ಇದೆ ಅಂದರೆ ನಾವು ಅದು ಜಸ್ಟ್ ಒಂದು ಓವರಿ ಮಾತ್ರ ತೆಗೆದು ಅದಕ್ಕೆ ಮತ್ತೆ ಕ್ಯಾನ್ಸರ್ಗೆ ಸಂಬಂಧಪಟ್ಟದ ಸರ್ಜರಿ, ಲಿಂಫ್ ನೋಡ್ಸ್ ಮೊಮೆಂಟಮ್ ಅಂತ ಹೇಳೋದು, ಅದು ತೆಗೆದ್ರೆ ಮಾತ್ರ ಸಾಕಾಗುತ್ತೆ. ಸೊ ಅದು ಆಪೋಸಿಟ್ ಓವರಿ ಗರ್ಭಚೀಲ ಬಿಟ್ಟರೆ ಅವ್ರ ಮುಂದಕ್ಕೆ ಕನ್ಸೀವ್ ಆಗ್ಲಿಕ್ಕೂ ಚಾನ್ಸ್ ಇರುತ್ತೆ. ಈಗ ಫ್ಯಾಮಿಲಿ ಕಂಪ್ಲೀಟ್ ಆಯಿತು, ಇಲ್ಲಾದರೆ ಓವೇರಿಯನ್ ಕ್ಯಾನ್ಸರ್ ಅದು ಸೆಕೆಂಡ್ ಸ್ಟೇಜಲ್ಲಿ ಆಯಿತು ಅಂದರೆ ಆಗ ನಾವು ಆ ಫರ್ಟಿಲಿಟಿ ಪ್ರಿಸರ್ವಿಂಗ್ ಆಪ್ಷನ್ ಕೊಡಲಿಕ್ಕೆ ಆಗಲ್ಲ ಅವ್ರಿಗೆ. ಸೊ ಅಂಥ ಟೈಮಲ್ಲಿ ಇನ್ನು ಫುಲ್ ಗರ್ಭಚೀಲ, ಯುಟ್ರಸ್, ಓವರಿ ಅದೆಲ್ಲ ತೆಗಿಬೇಕಾಗತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಏನು ಜಾಸ್ತಿ ಹೆಚ್ಚಾಗಿದೆ? ಸೊ ರಿಸ್ಕ್ ಫ್ಯಾಕ್ಟರ್ಸ್ ಜನರಲಿ ನಾವು ನೋಡಿಕೊಂಡ್ರೆ ಮತ್ತೆ ಹೇಳೋದೆಂತ ಅಂದರೆ ಹೆಂಗಸರಿಗೆ ಬೈ ಚಾನ್ಸ್ ಮಕ್ಕಳಾಗಲಿಲ್ಲ ಅಂದರೆ, ಇಲ್ಲಾದರೆ ಅರ್ಲಿ ಪೀರಿಯಡ್ಸ್ ಸ್ಟಾರ್ಟ್ ಆಗಿ ಪೀರಿಯಡ್ಸ್ ಲೇಟಾಗಿ ಸ್ಟಾಪ್ ಆಯಿತು. ಸಮ್ಟೈಮ್ಸ್ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊತೀವಿ, ಅದು ಕಂಟಿನ್ಯೂಸ್ ಆಗಿ ಇತ್ತೀಚೆಗೆ ಪೇಷಂಟ್ಸ್ ಡಾಕ್ಟರ್ಸ್ ಕಡೆ ಬರಲಿಕ್ಕೇನೋ ಹೆದರ್ತಾರೆ. ಸೊ ಮೋಸ್ಟ್ಲಿ ಇಂಟರ್ನೆಟಲ್ಲಿ ನೋಡ್ಕೊತಾರೆ ಸಿಂಪ್ಟಮ್ಸ್ಗೆ ಅಂತ ಮಾಡಬೇಕು ಅಂತ. ಸೊ ಅದರಿಂದ ಅದು ಡಿಲೇ ಆಗುತ್ತೆ. ಇಲ್ಲಾದರೆ ಮೆಡಿಸಿನ್ಸ್ ದೇ ಟೇಕ್ ಆನ್ ದೇರ್ ಓನ್ ವಿತೌಟ್ ಎನಿ ಗೈಡೆನ್ಸ್. ಸೊ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ನೂ ಅದು ಲಿಂಕ್ ಆಗಿ ಇರುತ್ತೆ ಓವೇರಿಯನ್ ಕ್ಯಾನ್ಸರ್ಗೆ. ಬೈ ಚಾನ್ಸ್ ಇನ್ಫರ್ಟಿಲಿಟಿ ಇದ್ದು ಅವರೆಂತ ಏನಾದರೂ ಹಾರ್ಮೋನಲ್ ಟ್ರೀಟ್ಮೆಂಟ್ ಏನಾದರೂ ತಕ್ಕೊಂಡಿದ್ರೆ ಅವರಲ್ಲಿ ಕ್ಯಾನ್ಸರ್ ಆಗೋದು ಚಾನ್ಸಸ್ ಒಂದು ಸ್ವಲ್ಪ ಕಂಪೇರ್ ಟು ನಾರ್ಮಲ್ ಪಬ್ಲಿಕ್ ಒಂಚೂರು ಜಾಸ್ತಿ ಅಂತ ಹೇಳೋದು. ಸೊ ದೀಸ್ ಆರ್ ದ ಜನರಲ್ ರಿಸ್ಕ್ ಫ್ಯಾಕ್ಟರ್ಸ್ ಓವೇರಿಯನ್ ಕ್ಯಾನ್ಸರ್ಗೆ. ಓಕೆ. ಇನ್ನು ಯುಟ್ರಸ್ ಕ್ಯಾನ್ಸರ್ ಬಗ್ಗೆ ಮಾತನಾಡೋದಾದ್ರೆ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್.
ಈಗ ಯುಟ್ರಸ್ ಕ್ಯಾನ್ಸರ್ ಈ 3 ಕ್ಯಾನ್ಸರಲ್ಲಿ ನಾವು ನೋಡ್ಕೊಂಡ್ರೆ ಸರ್ವಿಕ್ಸ್ ಇಸ್ ಫಸ್ಟ್ ಆ್ಯಂಡ್ ದೆನ್ ಇಸ್ ದ ಯುಟ್ರಸ್ ಕ್ಯಾನ್ಸರ್. ಯುಟ್ರಸ್ ಕ್ಯಾನ್ಸರ್ ಮತ್ತೆ ನಾವು ಹೇಳೋದೇ ಅಂತ ಅಂದರೆ ಅದು ಸ್ವಲ್ಪ ವಯಸ್ಸಾದ ಹೆಂಗಸರಲ್ಲಿ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಿರೋದು ಯಂಗ್ ವಿಮೆನ್ ಅಂದರೆ 30ಸಲ್ಲೇ ನಾವು ನೋಡ್ತಿದ್ದೇವೆ ಯುಟ್ರೈನ್ ಕ್ಯಾನ್ಸರ್. ಅದು ಎದ್ರ ಸಲುವಾಗಿ ಅಂದರೆ ಒಂದು ಹಾರ್ಮೋನ್ ಪ್ರಾಬ್ಲಮ್ ಇದೆ. ಜನರಲಿ ನಾವು ಅದನ್ನು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ PCOD ಅಂತ ನೆನೆಸೋದು. ಈಗ PCOD ಅಲ್ಲಿ ಎಂತ ಆಗತ್ತೆ, ಹೆಣ್ಮಕ್ಳಿಗೆ ಮಂತ್ಲಿ ಮೆನ್ಸಸ್ ಆಗೋದಿಲ್ಲ, 3 ತಿಂಗಳಿಗೊಮ್ಮೆ ಇಲ್ಲಾಂದರೆ 4 ತಿಂಗಳಿಗೊಮ್ಮೆ. ಸೊ ಮಕ್ಕಳು ದೇ ಆರ್ ವೆರಿ ಹ್ಯಾಪಿ ಮಂತ್ಲಿ ಪೀರಿಯಡ್ಸ್ದು ಹೆಡೇಕ್ ಇಲ್ಲ ಅಂತ. ಬಟ್ ಅದು ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಅದು ಹಾರ್ಮೋನ್ ಪ್ರಾಬ್ಲಮಿಂದ ಗರ್ಭಚೀಲ ಮೇಲೆ ಎಫೆಕ್ಟ್ ಆಗಿ ಯುಟ್ರಸ್ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಯಂಗ್ ವಿಮೆನ್ ಈ ಹಾರ್ಮೋನ್ ಪ್ರಾಬ್ಲಮ್ ಇದ್ದು ಇಲ್ಲಾದರೆ ತುಂಬ ತೋರಾಗಿ ಇದ್ದು ಅಂಥವರಲ್ಲಿ ತುಂಬ ಹಾರ್ಮೋನ್ ಇರುತ್ತೆ. ಸೊ ಅವ್ರಿಗೆ ಗರ್ಭಚೀಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇಸ್ ವೆರಿ ಹೈ. ಜನರಲಿ ಇಲ್ಲಾದರೆ ನಾವು ನೋಡ್ಕೊಳ್ಳೋದಂತ ಅಂದರೆ ಮೆನೋಪಾಸ್ ಆದಮೇಲೆ ಅಂದರೆ ಪೀರಿಯಡ್ಸ್ ನಿಂತ ಮೇಲೆ ಇದು ಯುಟ್ರಸ್ ಕ್ಯಾನ್ಸರ್ ಆಗೋ ಚಾನ್ಸಸ್. ಬಟ್ ಇನ್ ಜನರಲ್ ಇತ್ತೀಚೆಗೆ ನಾವು ನೋಡಿಕೊಂಡ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅರ್ಲಿ ಪೀರಿಯಡ್ಸ್ ಮಕ್ಕಳಿಗೆ ಎದುರು ಸಲುವಾಗಿ ಆಗ್ತಾ ಇದೆ. ನಾವು ನೋಡಿದರೆ ಅವರು ತುಂಬ ಒಬೇಸ್ ಆಗಿರ್ತಾರೆ, ಫ್ಯಾಟ್ ಆಗಿರ್ತಾರೆ. ಸೊ ವಿಮೆನ್ ಹೂಎವರ್ ಇಸ್ ಫ್ಯಾಟ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇಸ್ ವೆರಿ ಹೈ. ಈಗ ಯುಟ್ರಸ್ಸಲ್ಲಿ ಏನಾದರೂ ತೊಂದರೆ ಆದರೆ ಕಂಪ್ಲೀಟ್ ಆಗಿ ಗರ್ಭಕೋಶನೇ ತೆಗಿಬೇಕು ಅಂತ ಹೇಳ್ತಾರೆ, ಅದು ಹೌದಾ? ಅಥವಾ ಅದಕ್ಕೆ ಬೇರೆ ಅದನ್ನು ಉಳಿಸ್ಕೊಳ್ಳುವಂತಹ ಸಾಧ್ಯತೆಗಳಿಗೆ ಸರ್ಜರೀಸ್ ಏನಾದರೂ ಮೊರೆ ಹೋಗ್ಬೋದಾ? ಓಕೆ, ಎವ್ರಿ ಲೇಡಿ ಇರೋದು ಒಂದು ಗರ್ಭಚೀಲ ಮಾತ್ರ. ಅಟ್ಲೀಸ್ಟ್ ಓವರಿ ಆದರೆ ನಮ್ಗೆ 2 ಇದೆ, ಬಟ್ ಇಲ್ಲಿ ಇರೋದು ಒಂದು ಗರ್ಭಚೀಲ. ಸೊ ನಾನು ಹೇಳೋ ಪ್ರಕಾರ ಕ್ಯಾನ್ಸರ್ ಬರೋ ಮುಂಚೆ ಗರ್ಭಚೀಲದ ಇದರಲ್ಲಿನೂ ಒಂದು ಕಂಡೀಷನ್ ಇದೆ. ಸೊ ಅದರಲ್ಲಿ ಕಂಡಿಟ್ರೆ ನಾವು ಟ್ಯಾಬ್ಲೆಟ್ ಇಲ್ಲಾದರೆ ಹಾರ್ಮೋನ್ದು ಕಾಪರ್ ಟಿ ಥರ ಒಂದು ಹಾರ್ಮೋನ್ ಬರುತ್ತೆ, ಅದು ಹಾಕಿದ್ರೆ ಅದು ಫುಲ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಬೈ ಚಾನ್ಸ್ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಯಿತು ಅಂತ ಗೊತ್ತಾದರೆ, ಈಗ ಒಬ್ಬೊಬ್ಬರಿಗೆ ಮಕ್ಕಳಿರಲ್ಲ, ಸೊ ಅಂಥವರಲ್ಲಿ ಇಲ್ಲ ನನಗೆ ಗರ್ಭಚೀಲ ಬೇಕೇ ಬೇಕಂತಾರೆ, ಅದು ತೆಗೆಸ್ಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸಿರಲ್ಲ. ಬಟ್ ಅವರಲ್ಲಿ ಪ್ರತಿಯೊಂದು ಪೇಷಂಟ್ಗೆ ನಾವು ಇದು ಆಪ್ಷನ್ ಕೊಡಲಿಕ್ಕೆ ಆಗಲ್ಲ. ವೆರಿ ಅರ್ಲಿ ಅಂದರೆ ಅದು ತುಂಬ ಒಳಗಡೆ ಅಂತ ಹೋಗಲಿಲ್ಲ, ತುಂಬ ಸಣ್ಣದಾಗಿತ್ತು ಅಂದರೆ ಅವರಲ್ಲಿ ಹಾರ್ಮೋನ್ ಕೊಟ್ಟು ನಾವು ಟ್ರೈ ಮಾಡ್ಬೋದು. ಬಟ್ ಎಷ್ಟು ಟ್ರೈ ಮಾಡಿದ್ರೇನೂ ಅದು ಕ್ಯಾನ್ಸರ್ ಬೆಳೀಲಿಕ್ಕೆ ಚಾನ್ಸ್ ಇರುತ್ತೆ. ಈಗ ಯುಟ್ರಸ್ಸಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆ ಅಂತಂದರೆ ಹೇಗೆ ತಿಳ್ಕೊಳ್ಳೋದು? ಏನೇನು ಸಿಂಪ್ಟಮ್ಸ್ಗಳು ಕಾಣಿಸಿಗುತ್ತೆ ನಮಗೆ? ಜನರಲಿ ಹೆಂಗಸರು ಏನು ಹೇಳ್ತಾರೆ ಅಂದರೆ ಅದು ಬ್ಲೀಡಿಂಗ್ ಆದಾಗ ತುಂಬ ಹೆವಿ ಆಗೋದು, ಇಲ್ಲಾದರೆ ಮೆನ್ಸಸ್ ಮಧ್ಯದಲ್ಲಿ ಸ್ವಲ್ಪ ಬ್ಲೀಡಿಂಗ್ ಸ್ಪಾಟಿಂಗ್ ಥರ ಆಗೋದು, ಇಲ್ಲಾದರೆ ಬ್ಲೀಡಿಂಗ್ ನಿಲ್ತಾನೇ ಇಲ್ಲ, ಅದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ. ಒಬ್ಬೊಬ್ಬರು ಅದು ನೀರು ಥರ ಹೋಗ್ತಿದೆ ಅಂತಾರೆ, ಅದು ಕುಂತು ಎದ್ದಾಗ ಸಡನ್ ಆಗಿ ಅಂತ ಏನೋ ಯೂರಿನ್ ಥರ ಹೋಯ್ತು ಅನಿಸುತ್ತೆ ಅವ್ರಿಗೆ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್ ಫಾರ್ ದ ಎಂಡೋಮೆಟ್ರಿಯಲ್ ಯುಟ್ರೈನ್ ಕ್ಯಾನ್ಸರ್ ಅಂತ ಹೇಳೋದು ನಾವು. ಓಕೆ, ಇನ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಈಗ ನೋಡಿ, ಪ್ರತಿ ಕ್ಯಾನ್ಸರ್ ನಾವು ಅರ್ಲಿಯಾಗಿ ಕಂಡಿಡ್ಲಿಲ್ಲ ಅಂದರೆ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಸೊ ಸ್ಪ್ರೆಡ್ ಆದಾಗ ಸರೌಂಡಿಂಗ್ ಈ ಗರ್ಭಚೀಲ ಇದು 2 ಇಂಪಾರ್ಟೆಂಟ್ ಆರ್ಗನ್ ಮಧ್ಯದಲ್ಲಿದೆ. ಮುಂದುಗಡೆ ನಮಗೆ ಯೂರಿನರಿ ಬ್ಲಾಡರ್ ಇದೆ, ಹಿಂದುಗಡೆ ಮೋಷನ್ ಹೋಗೋ ಟ್ಯೂಬ್ ಇದೆ. ಸೊ ಇದು ಬೆಳೆದಾಗ ಇದು 2ಕ್ಕೂ ಪ್ರೆಸ್ ಆಗಿ 2ಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ನೂ ಡಿಲೇ ಮಾಡಿದರೆ ಅದು ಬೇರೆ ಆರ್ಗನ್ಸ್ಗೂ ಹೋಗಿ ಬೋನ್ಸ್ಗೂ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸ್ ಇದೆ ಅದು. ಓಕೆ, ಇನ್ ಸರ್ಜರಿ ಬಗ್ಗೆ ಮಾತಾಡೋದಾದ್ರೆ, ಈಗ ಸರ್ಜರಿ ಬಗ್ಗೆ ಲಕಿಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಗೆ ಲೇಟೆಸ್ಟ್ ಟೆಕ್ನಾಲಜಿ ಇರೋದು ರೋಬೋಟಿಕ್ ಸರ್ಜರಿ. ಪ್ರೀವಿಯಸ್ಲಿ ನಾವು ಇದ್ದದ್ದು ಓಪನ್ ಸರ್ಜರಿ ಅಂತ ಹೇಳ್ತಿದ್ದು, ಅದಾದ ನಂತರ ಲ್ಯಾಪ್ರೋಸ್ಕೋಪಿಕ್ ಟೆಕ್ನಿಕ್ ಬಂತು. ಈಗ ಅಡ್ವಾನ್ಸ್ಡ್ ಈಸ್ ಅ ರೋಬೋಟಿಕ್ ಟೆಕ್ನಿಕ್. ಸೊ ಈಗ ರೋಬೋಟಿಕ್ಕಲ್ಲಿ ಎಂತ ಆಗುತ್ತೆ ಅಂದರೆ ಸಣ್ಣ ಹೋಲ್, ಅಂದರೆ ಇಟ್ ಈಸ್ ಲೈಕ್ ಅ ಲ್ಯಾಪ್ರೋಸ್ಕೋಪಿ ಬಟ್ ಇಟ್ ಈಸ್ ಮೋರ್ ಅಡ್ವಾನ್ಸ್. ಸೊ ಲ್ಯಾಪ್ರೋಸ್ಕೋಪಿಕ್ ಅಂತಲೂ ಅಡ್ವಾನ್ಸ್ ಇದೆ. ಕಂಪೇರ್ ಟು ನಾವು ಲ್ಯಾಪ್ರೋಸ್ಕೋಪಿ ನೋಡಿಕೊಂಡ್ರೆ ರೋಬೋಟಿಕಲ್ಲಿನೂ ಪೇನ್ ಕಡಿಮೆ, ಆ್ಯಂಡ್ ಅದು ರೋಬೋಟಿಕಲ್ಲಿ ನಮಗೆ 3D ಇಮೇಜ್ ಅಂದರೆ ಅದು ಇನ್ನೂ 10 ಟೈಮ್ಸ್ ಮ್ಯಾಗ್ನಿಫೈಡ್ ಆಗಿರುತ್ತೆ. ಪೇಷಂಟ್ಸು ಮೇಡಮ್ ರೋಬೋಟಿಕ್ ಸರ್ಜರಿ ಮಾಡಿದಾಗ ನಿಮಗೆ ಕಾಣಿಸುತ್ತಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನಾರ್ಮಲಿ ನನ್ನ ಐ ಕಾಣಿಸೋದು ಏನಿದೆಯೋ ಅದು 10 ಟೈಮ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ ರೋಬೋಟಿಕಲ್ಲಿ. ಸೊ ಅಂಥ ಟೈಮಲ್ಲಿ ಡೆಲಿಕೇಟ್ ಸ್ಟ್ರಕ್ಚರಲ್ಲಿ ಬ್ಲಡ್ ವೆಸಲ್ ಹತ್ರ ನಾವು ಲಿಂಫ್ ನೋಡ್ ತೆಗಿಬೇಕಾದ್ರೆ ಇಟ್ಸ್ ಅ ವೆರಿ ಡೆಲಿಕೇಟ್ ಏರಿಯಾ. ಅಂಥದ್ರಲ್ಲಿ ಈಸಿಯಾಗಿ ನಾವು ಲಿಂಫ್ ನೋಡ್ಸ್ನ ತೆಗಿಬಹುದು. ಸೊ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ದ ಬೆಸ್ಟ್ ಥಿಂಗ್ ವಿಡ್ ಬಿ ಅ ರೋಬೋಟಿಕ್ ಸರ್ಜರಿ. ಅವ್ರಿಗೆ ಯಾವ್ಯಾವ ಸರ್ಜರಿಗಳಲ್ಲಿ ಹೆಚ್ಚಾಗಿ ರೋಬೋಟಿಕ್ ಮೆಥಡನ್ನು ಯೂಸ್ ಮಾಡಲಾಗ್ತಾ ಇದೆ? ಈಗ
ನನ್ನ ಸ್ಪೆಷಾಲಿಟಿಯಲ್ಲಿ ನಾವು ಮಾತಾಡಿದ ಪ್ರಕಾರ ಸರ್ವಿಕ್ಸ್ ಇರ್ಬೋದು, ಓವರಿ ಇರ್ಬೋದು, ಯೂಟ್ರಸ್ ಇರ್ಬೋದು. ಈ ಮೂರಲ್ಲಿ ನಾವು ನೋಡಿಕೊಂಡ್ರೆ ಯೂಟ್ರಸ್ ಈಸ್ ದ ಫಸ್ಟ್ ಪ್ರಯಾರಿಟಿ. ಓಕೆ. ಬಿಕಾಸ್ ಓವರಿ ತುಂಬ ಅರ್ಲಿ ಸ್ಟೇಜಲ್ಲಿ ಇತ್ತು, ಅದು ತುಂಬ ಸಣ್ಣದಲ್ಲಿತ್ತು ಅಂದರೆ ನಾವು ರೋಬೋಟಿಕ್ ಮಾಡ್ಬೋದು. ಬಟ್ ನಾನು ಹೇಳಿದ ಪ್ರಕಾರ ಇಟ್ಸ್ ಅ ಸೈಲೆಂಟ್ ಕಿಲ್ಲರ್. ಬಂದಾಗ ಅದು ತುಂಬ ಸ್ಪ್ರೆಡ್ ಆಗಿ ಬಂದಿರುತ್ತೆ. ಸೊ ಅಂಥವರಲ್ಲಿ ನಾವು ರೋಬೋಟಿಕ್ ಸರ್ಜರಿ ಅಲ್ಲ, ಓಪನ್ ಸರ್ಜರಿ ಮಾಡೋದು. ಸೊ ಬಿಟ್ವೀನ್ ದ 3 ಕ್ಯಾನ್ಸರ್ಸ್, ಯುಟ್ರೈನ್ ಕ್ಯಾನ್ಸರ್ ಅವ್ರಿಗೆ ಇಟ್ ಇಸ್ ಅ ಬ್ಲೆಸ್ಸಿಂಗ್ that everybody can go for a robotic surgery. ಓಕೆ. ಸೊ ಯಾವುದೇ ರೀತಿ ಕ್ಯಾನ್ಸರ್ ಬರಬಾರ್ದು, ನಮ್ಮ ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕಂತಂದರೆ ಏನೇನು ಪ್ರಿಕಾಷನ್ಸ್ನ ನಾವು ತೆಗೆದುಕೊಳ್ಬೇಕು, ಕಾಲ ತಕ್ಕಂತೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳುವಂಥದ್ದಾಗಿರ್ಬೋದು, ಈ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಡ್ಬೋದಾ? ಸೊ ನಾನು ಹೇಳಿದ ಪ್ರಕಾರ ಸರ್ವಿಕ್ಸ್ ಈಸ್ ದ ಈಸಿಲಿ ಪ್ರಿವೆಂಟಬಲ್. ಸೊ ವ್ಯಾಕ್ಸಿನೇಷನ್ ಇದೆ ಅದಕ್ಕೆ. ಯಾವ ಕ್ಯಾನ್ಸರ್ಗೂ ವ್ಯಾಕ್ಸಿನೇಷನ್ ಇಲ್ಲ ಇಲ್ಲಿ ತನಕ. ಸೊ ಈ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ವ್ಯಾಕ್ಸಿನೇಷನ್ ತಕ್ಕೊಂಡ್ರೂ ನೀವು ಕರೆಕ್ಟಾಗಿ ಪಾಪ್ಸ್ಮಿಯರ್ ಟೆಸ್ಟ್ಗೆ ಹೋಗಬೇಕು. ಜನರು ನೆನೆಸೋದು ನಾನು ವ್ಯಾಕ್ಸಿನೇಷನ್ ತಗೊಂಡಿದ್ದೇನೆ, ನನಗೆ ಪಾಪ್ಸ್ಮಿಯರ್ ಬೇಕಾಗಿಲ್ಲ ಅಂತ. ಬಟ್ ದಟ್ಸ್ ಅ ವೆರಿ ರಾಂಗ್ ಥಿಂಗ್. ಬಿಕಾಸ್ ವ್ಯಾಕ್ಸಿನ್ ಡಸಂಟ್ ಪ್ರಿವೆಂಟ್ 100%. ಸೊ ಅದ್ರ ಸಲುವಾಗಿ ನಾವು ಹೇಳೋದು ಪಾಪ್ಸ್ಮಿಯರ್ ಟೆಸ್ಟ್. ಸೊ ಸೆಕ್ಷುಲಿ ಆಕ್ಟಿವ್ ಆದ ನಂತರ 3 years ನಂತರ ಪಾಪ್ಸ್ಮಿಯರ್ ಟೆಸ್ಟ್ ರೆಗ್ಯುಲರ್ಲಿ 65 years ಆಗೋ ತನಕ. ಎರಡನೇದು ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಓವೇರಿಯನ್ ಕ್ಯಾನ್ಸರ್ ಇರ್ಬೋದು, ಸ್ಟಮಕ್ ಇರ್ಬೋದು, ಅಂಥ ಟೈಮಲ್ಲಿ ಹೋಗಿ ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಬೆಟರ್. ಬಿಕಾಸ್ ಅಂಥ ಅವ್ರಿಗೆ ನಾವು ಸಪ್ರೇಟ್ ಟ್ರೀಟ್ಮೆಂಟ್ ಇದೆ ಪ್ರಿವೆಂಟ್ ಮಾಡಲಿಕ್ಕೆ. ಈಗ ಯೂಟ್ರಸ್ ಕ್ಯಾನ್ಸರ್ಗೆ ನೋಡಿಕೊಂಡ್ರೆ ದ ಇಂಪಾರ್ಟೆಂಟ್ ಥಿಂಗ್ ನಾವು ನೋಡೋದು ಈಸ್ ಪೇಷಂಟ್ಸ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಓಕೆ. ಸೊ ಮೋಸ್ಟ್ಲಿ ನಾವು ಹೇಳೋದು ದಪ್ಪ ಇದ್ದ ಪೇಷಂಟ್ಸ್ಗೆ ಪ್ಲೀಸ್ ಲೂಸ್ ವೆಯ್ಟ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್. ಈಗ ಈ ಕ್ಯಾನ್ಸರ್ಸು ಸ್ಮೋಕಿಂಗ್ಗೆ, ಆಲ್ಕೋಹಾಲಿಗ್ನೂ ಲಿಂಕ್ ಇದೆ. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ದೀಸ್ 3 ಕ್ಯಾನ್ಸರ್ಸ್. ಕೋವಿಡ್ ಸಮಯ, ಈ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾ ಹೋಗಬಾರ್ದಾ ಇದೊಂದು ಹೆದರಿಕೆ ಕೂಡ ಇರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರು ಅಂದರೆ ಈಗಾಗಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋರ್ಗು ಸರ್ಜರಿ ಮಾಡಿಸ್ಕೊಳ್ಬೋದಾ, ಮಾಡಲ್ವಾ, ಏನು ಒಂಥರ ಕನ್ಫ್ಯೂಷನ್ಸ್ ಇರುತ್ತೆ. ಈ ಸಂದರ್ಭವನ್ನು ಯಾವ ರೀತಿ ಚಾಲೆಂಜಿಂಗ್ ಆಗಿ ತಗೊಂಡಿದ್ದೀರಾ ನೀವು? ಈಗ ನೋಡಿ, ಕೋವಿಡ್ ಟೈಮಲ್ಲಿ ನಮ್ಮ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಟೇಕನ್ ಎವ್ರಿ ಪ್ರಿಕಾಷನ್. ಇನ್ ಫ್ಯಾಕ್ಟ್ ಐ ಶುಡ್ ಸೆ ಎಕ್ಸ್ಟ್ರಾ ಪ್ರಿಕಾಷನ್. ಎದ್ರ ಸಲುವಾಗಿ ಅಂದರೆ ಕ್ಯಾನ್ಸರ್ ಇದ್ದಾಗ ಬೇಸಿಕ್ಲಿ ಅದು ಬಾಡಿ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ದೇ ಆರ್ ಅಟ್ ರಿಸ್ಕ್. ಸೊ ಆ ಪೇಷಂಟ್ಸ್, ಬೇರೆ ಪೇಷಂಟ್ಸ್ ನಾವು ನೋಡಿಕೊಂಡ್ರೆ ದೇ ಆರ್ ಅಟ್ ರಿಸ್ಕ್ ಆಫ್ ಡೆವಲಪಿಂಗ್ ಇನ್ಫೆಕ್ಷನ್ಸ್. ಸೊ ಅದ್ರ ಸಲುವಾಗಿ ಇನ್ಫೆಕ್ಷನ್ಸ್ ಆಗಬಾರ್ದು ಆ ಪೇಷಂಟ್ಸ್ಗಂತ ಎಲ್ಲ ಅರೇಂಜ್ಮೆಂಟ್ಸ್, ಸ್ಪೆಷಲ್ ಅರೇಂಜ್ಮೆಂಟ್ಸ್ ಇದೆ ಅವ್ರಿಗೆ. ಸೊ ಮೋಸ್ಟ್ಲಿ ಪೇಷಂಟ್ ನೆನೆಸೋದು ಇಲ್ಲ, ಈಗ ಕೊರೋನಾ ಇದೆ, ನಾನು ಒಂದು ತಿಂಗಳಾದಮೇಲೆ ಹೋಗ್ತೀನಿ, ಆಮೇಲೆ ಅಲ್ಲಿ ತನಕ ಟ್ಯಾಬ್ಲೆಟ್ ತಗೋಬೋದಾ ಅಂತ. ಬಟ್ ಕ್ಯಾನ್ಸರ್ ನಾವು ಅರ್ಲಿಯಾಗಿ ಟ್ರೀಟ್ ಮಾಡಿದ್ರೆ ದ ಸಕ್ಸಸ್ ಇಸ್ ಬೆಟರ್. ಡಿಲೇ ಮಾಡಿದ್ರೆ ಅದು 1 month ಆಗ್ಬೋದು, 2 months ಆಗ್ಬೋದು, ಡಿಲೇ ಮಾಡಿದ್ರೆ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ನಾನು ಹೇಳಿದ ಪ್ರಕಾರ ದೇ ಆರ್ ದ ವಲ್ನರಬಲ್ ಗ್ರೂಪ್ ಅನ್ನೋದು, ಅಂದರೆ ದೇ ಆರ್ ಅಟ್ ಮೋರ್ ರಿಸ್ಕ್ ಇನ್ಫೆಕ್ಷನ್ ಆಗಲಿಕ್ಕೆ ಚಾನ್ಸ್. ಸೊ ಅದರ ಸಲುವಾಗಿ ನಾವು ಹೇಳೋದು ದ ಬೆಸ್ಟ್ ಟೆಕ್ನಾಲಜಿ ಸೊ ದ್ಯಾಟ್ ಪೇಷಂಟ್ ಈಸ್ ದೇರ್ ಇನ್ ದ ಹಾಸ್ಪಿಟಲ್ ಸ್ವಲ್ಪ ದಿನ. ನಾನು ಹೇಳಿದ ಪ್ರಕಾರ ರೋಬೋಟಿಕ್ ಸರ್ಜರಿ ನಾವು ನೋಡಿಕೊಂಡ್ರೆ ಈಗ ಅವರು ಹಾಸ್ಪಿಟಲಲ್ಲಿ 2 days 3 days ಅಷ್ಟೇ ಇರಬೇಕಾಗತ್ತೆ. ಸೊ ಅಂಥ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಅವರು ಹಾಸ್ಪಿಟಲಿಂದನೂ ಜಲ್ದಿ ಡಿಸ್ಚಾರ್ಜ್ ಆಗಿ ಹೋಗ್ತಾರೆ. ಸೊ ಇಟ್ ಈಸ್ ಅ ವೆರಿ ರಾಂಗ್ ಥಿಂಗ್ ಟು ಥಿಂಕ್ ಲೈಕ್ ನನಗೆ ಎಕ್ಸ್ಟ್ರಾ ಆಗುತ್ತೆ ಅಂತ. ಬಿಕಾಸ್ ನಮ್ಮ ಹಾಸ್ಪಿಟಲಲ್ಲಿ ಎವ್ರಿ ಪ್ರಿಕಾಷನ್ ಇಸ್ ಬೀನ್ ಟೇಕನ್ ಸೊ ದ್ಯಾಟ್ ಆಲ್ ಸೇಫ್ ಟ್ರೀಟ್ಮೆಂಟ್ ಈಸ್ ಗಿವನ್. ಬಿಕಾಸ್ ನಿಮಗೆ ಕ್ಯಾನ್ಸರ್ ಇದೆ ಅಂತ ನಾವು ಈಗ ಕೊರೋನಾ ಸ್ಟಾರ್ಟ್ ಆದಾಗಿಂದನೂ ಸುಮಾರು ಸರ್ಜರಿ ಮಾಡಿದ್ದೇವೆ ಹಾಸ್ಪಿಟಲಲ್ಲಿ. ಸರ್ಜರಿಯಿಂದ ಅವ್ರಿಗೆ ಯಾವಾಗಲೂ ಕೊರೋನಾ ಪಾಸಿಟಿವ್ ಅಂತೂ ಬರಲಿಲ್ಲ. ಸೊ ಫೈನಲ್ ಆಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ನಾನು ಹೇಳೋದು ಏನಂದರೆ ಸರ್ವೈಕಲ್ ಕ್ಯಾನ್ಸರ್ ಇಸ್ ಈಸಿಲಿ ಪ್ರಿವೆಂಟಬಲ್ ಕ್ಯಾನ್ಸರ್. ಪ್ಲೀಸ್ ವ್ಯಾಕ್ಸಿನೇಷನ್ ತಗೊಳ್ಳಿ ಆ್ಯಂಡ್ ಗೋ ಫಾರ್ ಅ ರೆಗ್ಯುಲರ್ ಪ್ಯಾಪ್ ಸ್ಮಿಯರ್ ಟೆಸ್ಟ್. ಆ್ಯಂಡ್ ಯುಟ್ರೈನ್ ಕ್ಯಾನ್ಸರ್ ಈಸ್ ಲಿಂಕ್ ಟು ಲೈಫ್ ಸ್ಟೈಲ್. ಸೊ ಪ್ಲೀಸ್ ಮೇಕ್ ಶ್ಯೂರ್ ನಿಮ್ಮ ವೆಯ್ಟ್ ಕರೆಕ್ಟ್ BMI ಅಲ್ಲಿದ್ದು, ರೆಗ್ಯುಲರ್ ಆಗಿ ಎಕ್ಸಸೈಸ್. ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್ಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಅಂತ ಏನಾದರೂ ಕ್ಯಾನ್ಸರ್ ಇತ್ತು ಅಂದರೆ ಅದು ಜೆನೆಟಿಕ್ ಟೆಸ್ಟ್ ಮಾಡಿಸ್ಕೊಂಡು ಅದನ್ನು ಈಸಿಯಾಗಿ ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.